ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆದಂಥ ಸ್ನ್ಯಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು. ಅದನ್ನು ನಾವು ಮಾಡ್ತಾ ಇದ್ದೀವಿ. ಬನ್ನಿ, ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನನ್ನ ಮಗಳಿಗೋಸ್ಕರನೇ ಮಾಡ್ತಾ ಇದ್ದೀನಿ ಅಲ್ಲಮ್ಮ. ಹಾಂ, ಸ್ನ್ಯಾಕ್ಸ್ ಬೇಕಾ? ಬೇಕಾ? ನಗು ಸ್ವಲ್ಪ, ಸ್ಮೈಲ್. ಓಕೆ, ಸ್ನ್ಯಾಕ್ಸ್ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಈಗ ನಾನು ಸ್ನ್ಯಾಕ್ಸ್ ಮಾಡೋದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ಇದ್ರೆ ಇದನ್ನ ಬಳಸ್ಬೋದು, ಕೆಲವೊಂದನ್ನ ಸ್ಕಿಪ್ ಮಾಡ್ಬೋದು. ಅವು ಏನೇನಂತ ನೋಡೋಣ ಬನ್ನಿ. ನಾನಿಲ್ಲಿ ಪಾಲಕ್ ಸೊಪ್ಪು, ಕೊತ್ತಂಬರಿ ಮತ್ತು ಕರಿಬೇವು ತೊಗೊಂಡಿದ್ದೀನಿ. ಎಲ್ಲವನ್ನೂ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಇಲ್ಲಿ ಈರುಳ್ಳಿ ಮತ್ತು ಕ್ಯಾಬೇಜು ಮತ್ತು ಮೆಣಸಿನ್ಕಾಯಿ ಮಕ್ಳಿಗೆ ಕೊಡಬೇಕಾದ್ರೆ ಆಪ್ಷನಲ್ಲು. ಇಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಕ್ಯಾಬೇಜ್ ಕೂಡ ಆಪ್ಷನಲ್ಲು, ನೀವು ಬೇಕಿದ್ರೆ ತೊಗೋಬೋದು, ಬೇಡ ಆದರೆ ಬಿಡ್ಬೋದು. ಇಲ್ಲಿ ಗೋಧಿ ಹಿಟ್ಟು ಮತ್ತು ರವೆ ತೊಗೊಂಡಿದ್ದೀನಿ. ಉಪ್ಪಿಟ್ಟು ಮಾಡೋ ರವೆ ತೊಗೊಂಡಿದ್ದೀನಿ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ಈಗ ಗೋಧಿ ಹಿಟ್ಟು ಮತ್ತು ರವೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರದ ಪುಡಿ. ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಖಾರದ ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ. ಮಕ್ಕಳು ಇದ್ದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಈಗ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಅರಶಿನ ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತ ಹೋಗಬೇಕು. ಇವಾಗ ಇದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಹೋಗ್ತೀನಿ. ಬೆಳ್ಳುಳ್ಳಿ ಹಾಕಿದರೆ ಚೆನ್ನಾಗಿ ಘಮ ಘಮ ಅನ್ನುತ್ತೆ, ಹಂಗಾಗಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಇನ್ನು ಉಳ್ಕಿದ ತರಕಾರಿ ಸೊಪ್ಪು ಎಲ್ಲ ಹಾಕ್ಕೊಂಡೆ, ನೋಡ್ತಾ ಇರ್ಬೋದು. ಹಾಕ್ಕೊಂಡು ಈಗ ಫಸ್ಟಿಗೆ ಕಲಿಸ್ಕೊತೀನಿ. ನೀಟಾಗಿ ಕಲಿಸ್ಕೊಂಡು ನೀರು ಸ್ವಲ್ಪ ಹಾಕ್ಕೊತ ಕಲಿಸ್ಕೊತ ಹೋಗ್ಬಿಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು. ಇದಕ್ಕೆ ಮೇನ್ ಆಗಿರೋದಂದರೆ ಆಲೂಗಡ್ಡೆ ಹಾಕಿದರೆ ತುಂಬ ರುಚಿಯಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಇದನ್ನು ಖಂಡಿತವಾಗೂ ಇಷ್ಟಪಟ್ಟು ತಿಂತೀರ ನೀವು. ಇಲ್ಲಿ ನೋಡ್ತಾ ಇರ್ಬೋದು, ಕುದಿಸಿದ ಆಲೂಗಡ್ಡೆನ ನಾನು ಇವಾಗ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಕಲಿಸ್ಕೊಂಡು, ಇಲ್ಲಿ ನೋಡ್ತಾ ಇರ್ಬೋದು ಹಂಚು ಕಾಯೋದಕ್ಕೆ ಇಟ್ಕೊತಾ ಇದ್ದೀನಿ. ಆ ಹಂಚು ಕಾದಾದಮೇಲೆ ಸ್ವಲ್ಪ ಎಣ್ಣೆ ಸ್ಪ್ರೇ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಸ್ಪ್ರೇ ಆದಮೇಲೆ ಎರಡು ಕೈನ ತಣ್ಣೀರಲ್ಲಿ ತೇವ ಮಾಡ್ಕೋಬೇಕು, ಅಂದರೆ ನೀರು ಹಚ್ಕೋಬೇಕು ಫಸ್ಟಿಗೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ನಾನು ಸಣ್ಣವೇ ಮಾಡ್ತಾಯಿದ್ದೀನಿ. ಇದು ತಾಲಿಪಟ್ಟನು ಅಂತಾರಲ್ವ, ಅದೇ ಥರ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಪಾಲಕ್ ಸೊಪ್ಪು ಹಾಕಿರೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ. ಇಲ್ಲಿ ಕೈಯಲ್ಲೇ ತಟ್ಕೊತಾ ಇದ್ದೀನಿ ನೋಡಿ, ಸಣ್ಣವು. ನನ್ನ ಮಗಳಿಗೆ ಸಣ್ಣ ಅಂತಂದು ಮಾಡಿಕೊಡ್ತಾಯಿದ್ದೀನಿ. ತುಂಬ ಇಷ್ಟಪಟ್ಟು ತಿಂತಾರೆ ಅಲ್ವಾ, ಸಣ್ಣವಾದರೆ. ದೊಡ್ಡವಾದರೆ ಅಷ್ಟಾಗಿ ತಿನ್ನೋದಿಲ್ಲ, ಹಂಗಾಗಿ ಸಣ್ಣವೇ ಮಾಡಿಕೊಟ್ಟೆ. ಅದಕ್ಕೆ ಮೇಲೆ ಎಣ್ಣೆ ಸ್ಪ್ರೇ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಈ ಥರ ಎಣ್ಣೆ ಸ್ಪ್ರೇ ಮಾಡಿಬಿಟ್ಟು ಚುಚ್ಕಾಯಿ ಇರುತ್ತಲ್ವ, ಅದನ್ನು ತೊಗೊಂಡು ಒಳಸಾಕಿದ್ರೆ ಆಯಿತು. ಸೂಪರ್ ಆ್ಯಂಡ್ ಟೇಸ್ಟಿ ಆದ ತಾಲಿಪಟ್ಟು ರೆಡಿ ಆಗುತ್ತೆ. ಪಾಲಕ್ ಸೊಪ್ಪಿನ ತಾಲಿಪಟ್ಟು ತುಂಬ ಇಷ್ಟಪಟ್ಟು ತಿಂತೀರ ನೀವು. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಎಲ್ಲ ತಿರುವಾಗ್ತಾ ಇದ್ದೀನಿ. ಅಂಟ್ಕೊಳ್ಳೋದಿಲ್ಲ, ತುಂಬ ರುಚಿಯಾಗೂ ಬರುತ್ತೆ, ಹಂಗೆ ಈಸಿಯಾಗೂ ಬರುತ್ತೆ. ಏನು ಬರಲ್ಲಪ್ಪ ಅನ್ನೋ ಥರನೇ ಇಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಇದನ್ನು ಚೆನ್ನಾಗಿ ಬೇಯಿಸ್ಬೇಕು. ಯಾಕಂದರೆ ಗೋಧಿ ಹಿಟ್ಟಲ್ವಾ, ಮಕ್ಳಿಗೆ ಕೊಡೋದ್ರಿಂದ ತುಂಬ ಚೆನ್ನಾಗಿ ಬೇಯಿಸ್ಬಿಟ್ಟು ಕೊಡಬೇಕು. ಗೋಧಿ ಹಿಟ್ಟು ಹಾಕಿರೋದ್ರಿಂದ ತುಂಬ ಹೆಲ್ತಿಗೂ ಒಳ್ಳೆಯದು, ಹಾಗೆ ಪಾಲಕ್ ಸೊಪ್ಪು ಕೂಡ ಹೆಲ್ತಿಗೆ ಒಳ್ಳೆಯದು. ಈ ಥರ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ, ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ. ನನಗೂ ತುಂಬಾ ಇಷ್ಟ ಆಯಿತು. ತುಂಬ ಎನರ್ಜಿನೂ ಬರುತ್ತೆ ಇದ್ರ ತಿನ್ನೋದ್ರಿಂದ. ಈಗ ನೆಕ್ಸ್ಟ್ ಎಣ್ಣೆ ಸರಿ ಹಾಕ್ತಾ ಇರೋದು ನಾನು ನೋಡ್ತಾ ಇರ್ಬೋದು. ಇಲ್ಲಿ ಎಷ್ಟು ಈಸಿಯಾಗಿ ಹಾಕ್ತಾಯಿದ್ದೀನಲ್ವ. ನೀವು ಇದೇ ಥರ ಮಾಡಿಕೊಂಡು ಒಂದ್ಸಲ ರುಚಿನ ನೋಡಿ, ಹಾಗೆ ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡಿ. ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ನನ್ನ ಕಮೆಂಟ್ ಬಾಕ್ಸ್ ಮೂಲಕ ನನಗೆ ತಿಳಿಸಿ. ನೋಡಿ, ಫೈನಲಾಗಿ ರುಚಿಯಾದ ಪಾಲಕ್ ಸೊಪ್ಪು ಮತ್ತು ಕ್ಯಾಬೇಜ್, ಆಲೂಗಡ್ಡೆ ಹಾಕಿರುವ ತಾಲಿಪಟ್ಟು ರೆಡಿ ಆಯಿತು. ನಿಮಗೆ ಹೇಗೆ ಅನ್ನಿಸ್ತು ಈ ತಾಲಿಪಟ್ಟು ರೆಸಿಪಿ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಇಲ್ಲಿ ಸಾಯಂಕಾಲ ಆಗಿರೋದ್ರಿಂದ ಸಾಯಂಕಾಲಕ್ಕೆ ಸ್ನ್ಯಾಕ್ಸ್ ಮಾಡ್ಕೊಂಡ್ವಿ ಅಲ್ಲ, ಒಂಥರ ಸ್ನ್ಯಾಕ್ಸೂ ಆಗೋತು, ಬೆಳಗ್ಗೆ ಟಿಫನ್ನೂ ಆಗುತ್ತೆ ಇದು. ಇಲ್ಲಿ ನೋಡ್ತಾ ಇರ್ಬೋದು, ಮಕ್ಕಳನ್ನ ಕರ್ಕೊಂಡು ತಿಂತಾಯಿದ್ದೀನಿ. ತುಂಬಾ ಇಷ್ಟ ಆಯಿತು. ನನ್ನ ಮಗಳು ಕೂಡ ತುಂಬ ಇಷ್ಟಪಟ್ಟು ತಿಂದಳು. ಕೈ ತೊಳ್ಕೊಂಡು ಬಾ ಅಂತಂದೆ. ಅಷ್ಟೊತ್ತಿಗೆ ನಾನೇ ತಿಂತಾಯಿದ್ದೀನಿ ನೋಡಿ.
ನನ್ನ ಸಣ್ಣ ಮಗಳಂತೂ ಏನು ಹಿಡ್ಕೊಂಡ್ರೂ ಬಿಡ್ತಾನೆ ಇರಲ್ಲ. ನಾನು ತಿಂತೀನಂತ ಬರ್ತಾಯಿದ್ಲು, ಬಟ್ ಖಾರ ಹಾಕಿದ್ದೀವಲ್ಲ ಬೇಡ ಅಂತಂದು ಬಿಟ್ಟೆ. ಇಲ್ಲಿ ನೋಡ್ತಾ ಇರ್ಬೋದು ನನ್ನ ದೊಡ್ಡ ಮಗಳು ತಿಂತಾ ಇದ್ದಾಳೆ, ತುಂಬ ಇಷ್ಟಪಟ್ಟು ತಿಂತಾ ಇದ್ದಾಳೆ. ನೋಡಿ ಸೂಪರ್ ಅಂತಿದ್ದಾಳೆ. ಅರ್ಧ ಖಾಲಿ ಮಾಡಿದ್ಲು. ನಾನು ವಿಡಿಯೋ ಮಾಡೋಕ್ಕಿಂತ ಮುಂಚೆನೇ ನಾನು ಹಂಚಿಂದ ತೆಗ್ದಾಕ್ತಿದ್ನಲ್ವ, ಆವಾಗಲೇ ತಿಂದು ಅರ್ಧ ಖಾಲಿ ಮಾಡಿದ್ಲು. ಇವಾಗ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿನ್ನೋಣ ಅಂತಂದು ತಿಂತಾಯಿದ್ದೀವಿ. ನೋಡಿ ನನ್ನ ಮಗಳು ಇಬ್ಬರು ಮಕ್ಕಳನ್ನು ಹೇಗೆ ಮಾಡ್ತಾಯಿದ್ದಾರೆ ಅಂತಂದು. ನಾನು ಇದಕ್ಕೆ ಮೊಸರು ಕಾಂಬಿನೇಷನ್ ತರಬೇಕು ಅಂದ್ಕೊಂಡೆ, ಆದರೆ ಆಗಲಿಲ್ಲ. ಮಕ್ಕಳನ್ನ ಇಬ್ಬರೂ ಅಂಗಡಿ ಕರ್ಕೊಂಡು ಹೋಗ್ಬೇಕಲ್ವ ಅಂತಂದು ಆಗಲಿಲ್ಲ. ಹಾಗಾಗಿ ಹಾಗೆ ತಿಂತಾಯಿದ್ದೀನಿ. ಹಾಗೆ ತಿಂದ್ರೂ ಸಖತ್ತಾಗಿ ಟೇಸ್ಟ್ ಬರ್ತಾಯಿದೆ. ನೀವು ಕೂಡ ಟ್ರೈ ಮಾಡಿ ಈ ರೆಸಿಪಿನ, ಖಂಡಿತವಾಗ್ಲೂ ಇಷ್ಟಪಟ್ಟು ತಿಂತೀರಾ. ತುಂಬ ಸಿಂಪಲ್ ಆದ ರೆಸಿಪಿ ಅಂತಲೇ ಹೇಳ್ಬೋದು. ಪಾಲಕ್ ಸೊಪ್ಪಿದ್ರೆ ಪಾಲಕ್ ಸೊಪ್ಪು ಹಾಕಿ ಮತ್ತು ಆಲೂಗಡ್ಡೆ ಹಾಕಿ ಮಾಡೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿರುತ್ತೆ ಅಂದ್ಕೊಂಡಿರ್ತೀನಿ. ಇಷ್ಟವಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಂಬಲ ನೀಡಿ. ಧನ್ಯವಾದಗಳು.